ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವನ್ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ಶನಿ ತ್ರಯೋದಶಿಯ ಒಂದು ವಿಚಾರವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, 23/3/2024 ಶನಿ ಪ್ರದೋಷ ತ್ರಯೋದಶಿ ಅತ್ಯಂತ ಶುಭ ಶನಿವಾರವಾಗಿರ್ತಕ್ಕಂಥದ್ದು. ನೋಡಿ, ಈ ದಿನ ಶನಿ ಪ್ರದೋಷವಿರುವಂತಹ ಒಂದು ಕಾರಣದಿಂದ ಯಾರಿಗೆಲ್ಲ ಜನ್ಮಜಾತಕದಲ್ಲಿ ಶನಿಗ್ರಹರು ವಿಷಮ ಸ್ಥಾನದಲ್ಲಿರ್ತಾರೆ ಅವರು ಮತ್ತು ಪ್ರಸ್ತುತ ಗೋಚಾರದಲ್ಲಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇರತಕ್ಕಂಥದ್ದು. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ, ಇನ್ನು ಮಕರ ಕುಂಭ ಮೀನ ರಾಶಿಯವರಿಗೆ ಪ್ರಸ್ತುತ 7.5 ನಡೀತಾ ಇರತಕ್ಕಂತಹ ಒಂದು ವಿಶೇಷತೆ. ಆದ್ದರಿಂದ ಈ ಜಾತಕರೆಲ್ಲರೂ ಕೂಡ ಶನಿ ಪ್ರದೋಷದ ದಿನ ವಿಶೇಷವಾಗಿ ಬೆಳಿಗ್ಗೆ ಸ್ನಾನ ಮತ್ತು ಅವರ ಒಂದು ಮನೆಯಲ್ಲಿ ಪೂಜೆಯನ್ನು ಆಚರಣೆ ಮಾಡಿ, ಪುನಃ ಶಕ್ತಿ ಇದ್ದಂಥವರು ಉಪವಾಸವನ್ನು ಕೂಡ ಮಾಡಬಹುದಾಗಿರುತ್ತೆ. ಮತ್ತು ಹತ್ತಿರದಲ್ಲಿರ್ತಕ್ಕಂತಹ ಒಂದು ಶಿವನ ಒಂದು ಸನ್ನಿಧಾನ ಅಥವಾ ಶನಿದೇವರ ದೇವಸ್ಥಾನದಲ್ಲಿ ಅಥವಾ ನವಗ್ರಹರ ಒಂದು ಸನ್ನಿಧಾನದಲ್ಲಿ ಶಿವನಿಗೆ ಮತ್ತು ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡೋದ್ರಿಂದ ಅವರಿಗೆ ಅತ್ಯಂತ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ. ಮತ್ತು ಶಿವನಿಗೆ ಮತ್ತು ಶನಿದೇವರಿಗೆ ಎಳ್ಳಿನ ದೀಪವನ್ನು ಸಮರ್ಪಣೆ ಮಾಡೋದ್ರಿಂದ, ಎಳ್ಳಿನ ದೀಪವನ್ನು ಹಚ್ಚೋದ್ರಿಂದ ಶನಿದೇವರ ಒಂದು ಕುಪ್ರಭಾವ ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಮತ್ತು ಶುಭ ಫಲಗಳನ್ನು ಪಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುತ್ತೆ. ನೋಡಿ, ಕಾಗೆಗಳಿಗೆ ಈ ದಿನ ಎಳ್ಳು ತುಪ್ಪ ಮಿಶ್ರಿತವಾದಂತಹ ಆಹಾರವನ್ನು ಸಮರ್ಪಣೆ ಮಾಡೋದ್ರಿಂದ ಅವರಿಗೆ ಪಿತೃದೋಷ ಮತ್ತು ಶನಿ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬಹುದಾಗಿರುತ್ತೆ. ಇನ್ನು ನೋಡಿ, ಭಿಕ್ಷುಕರಿಗೆ, ನಿರ್ಗತಿಕರಿಗೆ ಮತ್ತು ವಯೋವೃದ್ಧರಿಗೆ ಯಥಾಶಕ್ತಿ ಅವ್ರಿಗೇನು ಅಗತ್ಯ ಇದೆಯೋ ಅಂತಹ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶನಿದೇವರನ್ನ ಅತ್ಯಂತ ಪ್ರಸನ್ನತೆಯಿಂದ ಮಾಡ್ಕೊಬಹುದಾಗಿರುತ್ತೆ ಮತ್ತು ಶನಿದೇವರು ಅತ್ಯಂತ ಸಂತುಷ್ಟರಾಗಿ ಅವರಿಗೆ ಆಶೀರ್ವಾದ ಮಾಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಮತ್ತು ಶನಿದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ. ಈ ರೀತಿ ಶನಿ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಶನಿ ಪ್ರದೋಷ ಅತ್ಯಂತ ಶುಭಪ್ರದವಾದಂತಹ ಒಂದು ದಿನ ಆಗಿರುತ್ತೆ. ಆದ್ದರಿಂದ ಯಾರಿಗೆಲ್ಲ ಈ ಒಂದು ಜಾತಕದಲ್ಲಿ ಶನಿಗ್ರಹರ ಒಂದು ವಿಷಮ ಸ್ಥಾನದಲ್ಲಿದ್ದಂತಹ ಜಾತಕರು ಮತ್ತು ಪ್ರಸ್ತುತ ಗೋಚಾರದಲ್ಲಿ ಕೂಡ ಶನಿಗ್ರಹರ ಒಂದು ಪ್ರಭಾವವನ್ನು ಅನುಭವಿಸ್ತಾ ಇರತಕ್ಕಂತಹ ಜಾತಕರು ತಪ್ಪದೆ ಈ ಒಂದು ವಿಚಾರಗಳನ್ನು ಅನುಸರಣೆ ಮಾಡಿ ಅತ್ಯಂತ ಶುಭ ಫಲವನ್ನು ಪಡ್ಕೊಳ್ಬಹುದಾಗಿರುತ್ತೆ. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.